ಹೈ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂತ ಒಂದು ಸಮಯ ಬಂದೇ ಬಿಟ್ಟಿದೆ. ನೀವು ಎಲ್ಲರೂ ಕೂಡ ಈ ವಾರದಲ್ಲಿ ಒಂದು ಡಬಲ್ ಎಲಿಮಿನೇಷನ್ ಇದೆ ಅನ್ನುವಂತ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಾಗಿದೆ. ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನಮ್ಮ ಸೂರಜ್ ಸಿಂಗ್ ಅವರು ಔಟ್ ಆದ್ರು ಅಂತಾನೆ ಹೇಳ್ಬೋದು. ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಎಲ್ಲರೂ ಕೂಡ ಸ್ಪಂದನಾ ಸೋಮನ್ ಅವರು ಔಟ್ ಆಗ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡಿದ್ವಿ. ಆದ್ರೆ ಒಂದು ಬಿಗ್ಗೆಸ್ಟ್ ಶಾಕ್ ಅಂತ ಹೇಳ್ಬೋದು, ಮಾಳು ನಿಪ್ನಾಳ್ ಅವರು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಯಿಂದ ಇವತ್ತು ಅಫಿಷಿಯಲ್ ಆಗಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಅವರು ಔಟ್ ಆಗುವಂತ ಹೋಗುವ ಮುನ್ನ, ಅಂದ್ರೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಮುನ್ನ ಅವರಿಗೆ ಒಂದು ವಿಶೇಷವಾದಂತ ಅಧಿಕಾರವನ್ನು ಕೊಟ್ಟಿದ್ದಾರೆ. ನೀವು ಹೊರ ಹೋಗುವ ಮುನ್ನ ಒಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡಬೇಕು ಅನ್ನುವಂತ ವಿಶೇಷವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಮಾಳು ನಿಪ್ನಾಳ್ ಅವರು ಹೊರ ಹೋಗುವ ಮುನ್ನ ಯಾವ ಒಬ್ಬ ಸ್ಪರ್ಧೆಯನ್ನ ನೇರವಾಗಿ ನಾಮಿನೇಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಅನ್ನುವಂತ ಒಂದು ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಒಂದು ಬಿಗ್ಗೆಸ್ಟ್ ಶಾಕ್ ಅಂತಾನೆ ಹೇಳ್ಬೋದು. ಈ ಒಂದು ಸೀಸನ್ ಅಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ನಮ್ಮ ಸ್ಪಂದನ ಹಾಗೆ ಸೂರಜ್ ಅವರು ಹೋಗ್ತಾರೆ ಅಂತ. ಸೂರಜ್ ಅವರು ಒಂದು ರೀತಿ ನೋಡ್ತಾ ಹೋದ್ರೆ ಅವ್ರದ್ದು ಕೂಡ ಶಾಕ್ ಅಂತಾನೆ ಹೇಳ್ಬೋದು, ಆದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತಾನೆ ಹೇಳ್ಬೋದು. ಆದ್ರೆ ಸ್ಪಂದನ ಅವರು ಹೊರ ಹೋಗ್ತಾರೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ಒಂದು ದಿನದಲ್ಲಿ ನಮ್ಮ ಸೂರಜ್ ಅವರು ಹೊರ ಹೋದ್ಮೇಲೆ ಈಗ ಮತ್ತೆ ಮಾಳು ನಿಪ್ನಾಳ್ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾನೆ ಅಂತಾನೆ ಹೇಳ್ಬೋದು. ಔಟ್ ಆದ್ಮೇಲೆ ಹೊರ ಹೋಗುತ್ತಿರುವಂತ ನಮ್ಮ ಮಾಳು ನಿಪ್ನಾಳ್ ಅವರಿಗೆ ವಿಶೇಷವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಬಿಗ್ ಬಾಸ್. ಅದು ಏನಪ್ಪಾ ಅಂದ್ರೆ, ನೀವು ಹೊರ ಹೋಗೋಮನ್ನ ಒಬ್ಬ ಸ್ಪರ್ಧೆನ ನೇರವಾಗಿ ನಾಮಿನೇಟ್ ಮಾಡ್ಬೇಕು ಅಂತ. ಹಾಗಾದ್ರೆ ಆ ಒಂದು ಅಧಿಕಾರವನ್ನು ಬಳಸಿಕೊಂಡಂತ ನಮ್ಮ ಮಾಳು ನಿಪ್ನಾಳ್ ಅವರು ಯಾರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋದಾದ್ರೆ ನಮ್ಮ ಸ್ಪಂದನಾ ಸೋಮನ್ ಅವರನ್ನೇ ನೇರವಾಗಿ ಅವರು ನಾಮಿನೇಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಒಂದು ರೀತಿಯಾಗಿ ನೋಡ್ತಾ ಹೋದಾದ್ರೆ ಮುಂದಿನ ವಾರದಲ್ಲಿ ನಮ್ಮ ಸ್ಪಂದನಾ ಸೋಮನ್ ಅವರು ಹೊರ ಹೋಗುವಂತ ಸಾಧ್ಯತೆ ಇದೆ. ಆ ಒಂದು ಕಾರಣದಿಂದಾಗಿ ನೋಡ್ತಾ ಹೋದಾದ್ರೆ ನಮ್ಮ ಮಾಳು ಅವರು ಅವರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದು ಕರೆಕ್ಟ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಒಂದು ರೀತಿಯಾಗಿ ಅಫಿಷಿಯಲ್ ಕನ್ಫರ್ಮೇಶನ್ ಬರೋರಿಗೂ ಕೂಡ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಅಂತಾನೆ ಹೇಳ್ಬೋದು. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮಾಳು ನಿಪ್ನಾಳ್ ಅವರಿಗೆ ಹೋಗಿದ್ದು ನಿಮ್ಗೆ ಖುಷಿ ಆಯ್ತಾ ಅಥವಾ ಬೇರೆ ಯಾರಾದ್ರೂ ಹೋಗ್ಬೇಕಾಗಿತ್ತು ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬಿಗ್ ಬಾಸ್ ನ ಅಪ್ಡೇಟ್ ಒಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.